ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಬಹುಶಃ ನಾವು ಹಿಂದೆ ಕ್ಲಾಸ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಕುರಿತು 1857 ಸಿಪಾಯಿ ದಂಗೆ ಅಥವಾ ರಿಪ್ಪನ್, ಕರ್ಚನ್, ಲಿಟ್ಟನ್ ಇವರೆಲ್ಲರನ್ನ ಕುರಿತು ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಕೂಡ ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ವಿವರಣೆಯನ್ನು ನೀಡಬೇಕಾಗಿರೋದ್ರಿಂದ ಅದು ಇನ್ನೂ ವಿಷಯವಿದೆ. ಸದ್ಯ ನಾವು ಮುಂದುವರೆದು ಇದೇ ಹಾರ್ಡ್ಕೋರ್ ಪತ್ರಿಕೆಯಲ್ಲಿ ಪೇಪರ್ 2.3 ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ 1857 to 1947ನಲ್ಲಿ ಯೂನಿಟ್ 4th 4ನೇ ಯೂನಿಟ್ ಏನಿದೆಯಲ್ಲ ಅದು ಏನಂತ ಹೇಳಿದ್ರೆ ಎಜುಕೇಷನ್ ಡೆವಲಪ್ಮೆಂಟ್ ಅಂತ ಇಟ್ಕೊಂಡ್ಬಿಟ್ಟು ಭಾರತದಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಅಂತ ಬರ್ತದೆ. ಆ ಶೈಕ್ಷಣಿಕ ಅಭಿವೃದ್ಧಿ ಅನ್ನುವಂಥ ವಿಷಯವನ್ನು ಕುರಿತು ನಾವು ಇವತ್ತು ಚರ್ಚೆ ಮಾಡೋದಾದರೆ ಮೊದಲಿಗೆ ಬರ್ತಕ್ಕಂಥದ್ದು ಪೀಠಿಕೆ ಅಂತ ಇಟ್ಕೊಂಡ್ಬಿಟ್ಟು ಅಥವಾ ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ. ಶೈಕ್ಷಣಿಕ ಬೆಳವಣಿಗೆ ಹೊರತಾಗಿ ಸಾಮಾಜಿಕ ಅಭಿವೃದ್ಧಿ ಸಾಧಿಸುವುದು ಅಸಾಧ್ಯವೆಂಬುದನ್ನು ಅನೇಕ ಸಮಾಜ ಸುಧಾರಕರು ಸಾರ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಧಾರ್ಮಿಕ ಪ್ರಧಾನವಾಗಿರ್ತಕ್ಕಂಥ ಗುರುಕುಲ ಮತ್ತು ಮದರ್ಸಾ ಶಿಕ್ಷಣ ಪದ್ಧತಿ ಭಾರತದಲ್ಲಿ ಮೊದಲು ಅಸ್ತಿತ್ವದಲ್ಲಿದ್ದಿರ್ತಕ್ಕಂಥದ್ದು. ಇದರಿಂದ ಬಹುಸಂಖ್ಯಾತರಾಗಿರ್ತಕ್ಕಂಥ ಜನ ಈ ಮದರ್ಸಾ ಮತ್ತು ಗುರುಕುಲ ಅಥವಾ ಈ ಶಾಂತಿನಿಕೇತನ ಅಂತಕ್ಕಂಥದ್ದನ್ನು ನಾವೇನು ನೋಡ್ತಾ ಇದ್ವಿ, ಅದರಿಂದ ಭಾರತದಲ್ಲಿ ಬಹುತೇಕ ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ಪುರಾತನ ಕಾಲದ ಪ್ರಾಚೀನ ಕಾಲದ ಶೈಕ್ಷಣಿಕ ವ್ಯವಸ್ಥೆಯಾಗಿದ್ದಿತ್ತು. ಈಗ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ ಸಾಕಷ್ಟು ಶೈಕ್ಷಣಿಕವಾಗಿರ್ತಕ್ಕಂಥ ಪ್ರಗತಿಯನ್ನು ಬೆಳವಣಿಗೆಯನ್ನು ಮಾಡಬೇಕು ಅನ್ನುವಂಥದ್ದು ಪ್ರಾರಂಭವಾಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಜೊತೆಗೆ ಭಾರತೀಯರಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣದ ಅಗತ್ಯತೆಯನ್ನು ಮನಗಂಡಿರ್ತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯರ ಶಿಕ್ಷಣಕ್ಕಾಗಿ ಸೂಕ್ತವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡುತ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಲವು ಬ್ರಿಟಿಷ್ ಅಧಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ಆಡಳಿತದ ಸಂದರ್ಭದಲ್ಲಿ ಹಲವಾರು ಆಯೋಗಗಳನ್ನು ರಚಿಸುವುದರ ಮೂಲಕ ಶೈಕ್ಷಣಿಕ ಅಗತ್ಯಗಳನ್ನು ಭಾರತೀಯರಿಗೆ ಪೂರೈಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಶೈಕ್ಷಣಿಕ ಪ್ರೋತ್ಸಾಹವನ್ನು ನೀಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅವಧಿಯಲ್ಲಿ ಇಂಗ್ಲೀಷ್ ಅಧಿಕಾರಿಗಳು ಅಂತಕ್ಕಂಥದ್ದು. ಲಾರ್ಡ್ ವಿಲಿಯಂ ಬೆಂಟಿಂಕ್ ಮತ್ತು ಲಾರ್ಡ್ ಮೆಕಾವೆಲಿ ಅಂತಕ್ಕಂಥವರು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೊಳಿಸಬೇಕು ಅಂತ ಇಟ್ಕೊಂಡ್ಬಿಟ್ಟು ಪಾಶ್ಚಾತ್ಯ ಶಿಕ್ಷಣಕ್ಕೆ ಭದ್ರವಾಗಿರ್ತಕ್ಕಂಥ ಆಸ್ತಿ ಭಾರವನ್ನು ಬುನಾದಿಯನ್ನು ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾರೆ. ತನ್ಮೂಲಕ ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಲಯದಲ್ಲಿ ವುಡ್ಸ್ ವರದಿ, ಹಂಟರ್ ಆಯೋಗದ ವರದಿ, 1904ರ ಶೈಕ್ಷಣಿಕ ವರದಿ, ಸ್ಲ್ಯಾಡರ್ ಆಯೋಗ ಮೊದಲಾದ ಶೈಕ್ಷಣಿಕ ವರದಿಗಳನ್ನು ಆಧಾರವಾಗಿಟ್ಟುಕೊಂಡು ಭಾರತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವುದಕ್ಕೆ, ಭಾರತೀಯರಿಗೆ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದುವುದಕ್ಕೆ ಸಾಕಷ್ಟು ಕಮಿಷನ್ಗಳನ್ನು, ಆಯೋಗಗಳನ್ನು ನೇಮಕ ಮಾಡತಕ್ಕಂಥದ್ದು ನಡೀತದೆ. ಅದರ ಜೊತೆಗೆ ಹಲವಾರು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿ ಎಲ್ಲ ಭಾರತೀಯರಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಸಂದರ್ಭದಲ್ಲಿ ಭಾರತೀಯರಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಪ್ರಾರಂಭವಾಗ್ತವೆ ಅನ್ನುವಂಥದ್ದು ಗೊತ್ತಾಗ್ತದೆ. ಇದು ಭಾರತದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯನ್ನು ಕುರಿತು ನಾವು ಇಂಟ್ರೊಡಕ್ಷನ್ ಅಥವಾ ಪೀಠಿಕೆಯನ್ನು ನೋಡಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶೈಕ್ಷಣಿಕ ಬೆಳವಣಿಗೆಯ ಹಂತಗಳು ಅಂತ ಇಟ್ಕೊಂಡ್ಬಿಟ್ಟು ಮನುಷ್ಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಆತನ ಪರಿಪೂರ್ಣವಾಗಿರ್ತಕ್ಕಂಥ ಜೀವನಕ್ಕೆ ಮಾರ್ಗದರ್ಶನ ಅಂತ ಹೇಳಿದ್ರೆ ಶಿಕ್ಷಣ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಎಲ್ಲ ರಂಗದಲ್ಲಿ, ಎಲ್ಲ ವಲಯದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಮೊಟ್ಟ ಮೊದಲು ಬೇಕಾಗಿರ್ತಕ್ಕಂಥ ಬುನಾದಿ ಏನು ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿರ್ತಕ್ಕಂಥ ಪ್ರಗತಿ ಹೊಂದಿದಾಗ ಮಾತ್ರ ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ವಲಯದಲ್ಲೂ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು. ಸಮಾಜದಲ್ಲಿ ನಾವು ನಮ್ಮ ಪಾತ್ರವನ್ನು ಸಮರ್ಥವಾಗಿ ನಾವು ರೂಪಿಸಬೇಕಾದ್ರೆ, ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಗತಿಯನ್ನು ಹೊಂದಬೇಕಾದ್ರೆ, ದೇಶೀಯ ಮತ್ತು ವಿದೇಶೀಯ ಹಂತದಲ್ಲಿ ನಮ್ಮದೇ ಆಗಿರತಕ್ಕಂಥ ಅಭಿವೃದ್ಧಿಯನ್ನು ನಾವು ಕಂಡುಕೊಳ್ಬೇಕಾಗಿತ್ತು ಅಂತ ನಾವು ಗಮನಿಸುವುದಾದರೆ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದಕ್ಕೆ ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಜೊತೆಗೆ ಭಾರತದಲ್ಲಿ ಆರಂಭದಿಂದ ಹಿಡ್ಕೊಂಡು ಸ್ವತಂತ್ರ ಭಾರತದವರೆಗೆ ಶೈಕ್ಷಣಿಕ ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ಒಟ್ಟು 5 ಹಂತಗಳನ್ನು ನಾವು ಇಲ್ಲಿ ಕಂಡು ಬರ್ತದೆ. 5 ಹಂತಗಳನ್ನು ನಾವು ಅಭ್ಯಾಸ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಪ್ರಾರಂಭದಿಂದ ಹಿಡ್ಕೊಂಡು ಸ್ವತಂತ್ರ ಭಾರತದವರೆಗೆ ನಾವು 5 ವಿಧದಲ್ಲಿ ಹಂತಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಅದರಲ್ಲಿ ಶಿಕ್ಷಣ ಅಭಿವೃದ್ಧಿಗೆ ಮೊದಲನೇ ಹಂತ ಏನು ಅಂತ ಹೇಳಿದ್ರೆ ಅಥವಾ ಪ್ರಥಮ ಹಂತ ಅಂತ ಹೇಳ್ತೀವಿ ನಾವು, ಅದು
1813ರವರೆಗೆ ಅಂತ ಇಟ್ಕೊಂಡ್ಬಿಟ್ಟು. ಆ 1813ರವರೆಗೆ ಇರತಕ್ಕಂಥ ಪ್ರಥಮ ಹಂತದಲ್ಲಿ ಬರ್ತಕ್ಕಂಥದ್ದು ಕಂಪನಿ ಪೂರ್ವದಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗೆ ಇತ್ತು ಅನ್ನುವಂಥದ್ದು. ಕಂಪನಿ ಅಂತ ಹೇಳಿದಾಗ ಇಲ್ಲಿ ನಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಬರೋದಕ್ಕಿಂತ ಮುಂಚೆ ಅಥವಾ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾಗುವುದಕ್ಕಿಂತ ಪೂರ್ವದಲ್ಲಿ ಭಾರತದ ಶೈಕ್ಷಣಿಕ ವ್ಯವಸ್ಥೆ ಹೇಗಿತ್ತು ಅಂತ ನಾವು ಗಮನಿಸುವುದಾದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸ್ಥಾಪನೆಯಾಗುವುದಕ್ಕಿಂತ ಮುಂಚಿತವಾಗಿ ಪೂರ್ವದಲ್ಲಿ ಭಾರತೀಯರ ಶಿಕ್ಷಣವು ಸರ್ಕಾರಗಳ ಜವಾಬ್ದಾರಿಯಲ್ಲಿ ಇರಲಿಲ್ಲ. ಅದರ ಮೇಲು ಉಸ್ತುವಾರಿಯನ್ನು ಅಥವಾ ಅದರ ಮಾನಿಟರನ್ನು ಸರ್ಕಾರ ಅವತ್ತು ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಅಭಿವೃದ್ಧಿಯ ಮೂಲ ಸಾಧನ ಎಂಬುದು ಅವತ್ತು ಅರಿತುಕೊಂಡಿರಲಿಲ್ಲ ಭಾರತೀಯರು ಅಂತಕ್ಕಂಥದ್ದು. ಇಲ್ಲಿ ಶಿಕ್ಷಣ ಹೇಗಾಗಿದ್ದಿತ್ತು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುವುದಕ್ಕಿಂತ ಪೂರ್ವದಲ್ಲಿ ಅಂತ ಹೇಳಿದ್ರೆ, ಪುರೋಹಿತಶಾಹಿ ವರ್ಗಕ್ಕೆ ಮಾತ್ರ ಶಿಕ್ಷಣ ಅನ್ನುವಂಥದ್ದು ಮೀಸಲಾಗಿದ್ದಿತ್ತು. ಅವರನ್ನು ಬಿಟ್ಟರೆ ಉಳಿದ ವರ್ಗದವರು ಯಾರೂ ಈ ಶಿಕ್ಷಣವನ್ನು ಕಲಿಯುವಂಥ ಒಂದು ಅವಕಾಶ ಭಾರತದಲ್ಲಿ ಭಾರತೀಯರಿಗೆ ಇರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಿಂದೂಗಳ ಪಾಠಶಾಲೆಗಳು, ಪಂಡಿತರ ಮತ್ತು ಮುಸ್ಲಿಮರ ಮಕ್ತಬಾಗಳಲ್ಲಿ ಮೌಲ್ವಿಗಳು ಈ ಒಂದು ಬೋಧನಾ ಕೆಲಸವನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಿಂದೂಗಳಲ್ಲಿ ಪಾಠಶಾಲೆಗಳು ಅಂತಕ್ಕಂಥವಿದ್ದು ಅವುಗಳನ್ನು ಪಂಡಿತರು ಬೋಧನೆ ಮಾಡ್ತಾಯಿದ್ರು ಅಥವಾ ಪುರೋಹಿತಶಾಹಿ ವರ್ಗ ಅನ್ನಿಸ್ಕೊಂಡಿರ್ತಕ್ಕಂಥ ವರ್ಗ ಅದನ್ನು ಬೋಧನೆ ಮಾಡ್ತಾಯಿತ್ತು ಅಂತಕ್ಕಂಥದ್ದು. ಮುಸ್ಲಿಮರಲ್ಲಿ ಮಕ್ತಬಾ ಅಂತ ಹೇಳ್ತೀವಿ ನಾವು, ಆ ಮಕ್ತಬಾಗಳಲ್ಲಿ ಮೌಲ್ವಿಗಳು ನಿಯಂತ್ರಣದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಗಳು ಇದ್ದವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅವತ್ತು ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಧರ್ಮ ಪ್ರಸಾರ ಮಾಡ್ತಕ್ಕಂಥ ಪ್ರಧಾನವಾದಂಥ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಣ ಜಾರಿಯಲ್ಲಿ ಇದ್ದಿರ್ತಕ್ಕಂಥದ್ದಾಗಿದ್ದಿತ್ತು ಅಥವಾ ಪ್ರಧಾನವಾಗಿರ್ತಕ್ಕಂಥ ವ್ಯವಸ್ಥೆ ಅವತ್ತಿನ ಸಂದರ್ಭದಲ್ಲಿರುವಂಥದ್ದು. ಇದರಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ, ಸಾಹಿತ್ಯ, ತತ್ವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶಗಳಿರಲಿಲ್ಲ. ಸ್ತ್ರೀ ಶಿಕ್ಷಣಕ್ಕೆ ಒಟ್ಟಾರೆಯಾಗಿ ನಿಷೇಧವನ್ನು ವಿಧಿಸಲಾಗಿದ್ದಿತ್ತು. ಹೀಗಾಗಿ ಭಾರತದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸುವುದಕ್ಕೆ ಆರಂಭದಲ್ಲಿ ಹಲವಾರು ಪ್ರಯತ್ನಗಳು ನಡೀತವೆ. ಆದರೆ ಆ ಪ್ರಾರಂಭದಲ್ಲಿ ಮಾಡಿರ್ತಕ್ಕಂಥ ಶೈಕ್ಷಣಿಕ ಸುಧಾರಣೆಗಾಗಿ ನಡೆಸಿರ್ತಕ್ಕಂಥ ಪ್ರಯತ್ನಗಳು ಪ್ರಾರಂಭದಲ್ಲಿ ಫಲ ನೀಡಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆದರೂ ಕೂಡ ಪ್ರಥಮ ಹಂತದಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತದೆ. ಹಾಗಾದರೆ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು ಕಂಪನಿಯ ಅಧೀನದಲ್ಲಿ ಶಿಕ್ಷಣ ವ್ಯವಸ್ಥೆ ಅಂತ ಇಟ್ಕೊಂಡ್ಬಿಟ್ಟು. ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ವಹಿಸಿಕೊಂಡಾಗ ಹಿಂದೂ ಮತ್ತು ಮುಸ್ಲಿಮರು ತಮ್ಮ ಶೈಕ್ಷಣಿಕ ಸಂಸ್ಥೆಗಳನ್ನು ಧರ್ಮದ ಚೌಕಟ್ಟಿನಲ್ಲಿ ನಡೆಸುತ್ತಿರುವುದು ಕಂಡುಬಂದಿತು. ಆರಂಭದಲ್ಲಿ ಕಂಪನಿಯು ಭಾರತೀಯರಿಗೆ ಶಿಕ್ಷಣ ನೀಡುವಂಥ ವಿಚಾರದಲ್ಲಿ ಆಸಕ್ತಿ ತೋರಲಿಲ್ಲ. ಏಕೆಂದರೆ ಕಂಪನಿ ಒಂದು ವ್ಯಾಪಾರಿ ಸಂಘವಾಗಿದ್ದಿತ್ತು. ಯಾವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ 1600ರಲ್ಲಿ ಭಾರತಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅಂತೇಳಿ ಬಂದಿರತಕ್ಕಂಥ ಬ್ರಿಟಿಷರು ಪ್ರಾರಂಭದಲ್ಲಿ ಈ ಕಂಪನಿ ಭಾರತದಲ್ಲಿ ಶೈಕ್ಷಣಿಕ ಸುಧಾರಣೆ ಮಾಡಬೇಕನ್ನುವಂಥ ಮನೋಭೂಮಿಕೆ ಅವರಿಗೂ ಕೂಡ ಇರಲಿಲ್ಲ. ಕಾರಣ ಈ ಒಂದು ಸಂಘ ಅಥವಾ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸ್ಥಾಪನೆ ಮಾಡಿರುವುದರ ಉದ್ದೇಶ ಏನು ಭಾರತದಲ್ಲಿ ಅಂತ ಹೇಳಿದ್ರೆ, ಇದು ಒಂದು ವ್ಯಾಪಾರ ಮಾಡ್ತಕ್ಕಂಥ, ವಾಣಿಜ್ಯ ವ್ಯವಹಾರಗಳು ನಡೆಸ್ತಕ್ಕಂಥ ಒಂದು ಸಂಘವಾಗಿದ್ದಿತ್ತು. ಕಾರಣ ಅದು ತನ್ನ ಲಾಭವನ್ನು ಗಳಿಸಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಗಮನದಲ್ಲಿಟ್ಟುಕೊಂಡು ಬಹಳಷ್ಟು ಪ್ರಗತಿಪೂರ್ವವಾಗಿರ್ತಕ್ಕಂಥ ವ್ಯಾಪಾರ ವಾಣಿಜ್ಯ ವ್ಯವಹಾರಗಳನ್ನು ನಡೆಸ್ತಕ್ಕಂಥ ಒಂದು ಸಂಸ್ಥೆಯಾಗಿದ್ದಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆದಾಗ್ಯೂ ಕೂಡ ಕೆಲವು ಶೈಕ್ಷಣಿಕ ಬೆಳವಣಿಗೆಗಳು ಉಂಟಾಗ್ತವೆ. ವಾರ್ನ್ ಹೆಸ್ಟಿಂಗ್ಸ್ ಅಂತಕ್ಕಂಥವರು 1781ರಿಂದ ಕಲ್ಕತ್ತಾದಲ್ಲಿ ಮತ್ತು 1792ರಲ್ಲಿ ಬನಾರಸ್ದಲ್ಲಿ ಕೆಲವು ಮದ್ರಾಸ್ಗಳನ್ನು ಸ್ಥಾಪನೆ ಮಾಡ್ತಾರೆ, ಮದರ್ಸಾಗಳನ್ನು ಸ್ಥಾಪನೆ ಮಾಡ್ತಾರೆ. 1785ರಲ್ಲಿ ಹೆಸ್ಟಿಂಗ್ಸ್ ಸರ್ ವಿಲಿಯಂ ಜೋನ್ಸ್ನೊಂದಿಗೆ ಕೂಡಿಕೊಂಡು ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ಈ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥ ಸಂಸ್ಥೆ ಏನು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಇದು ಐತಿಹಾಸಿಕವಾದಂಥ ಸಂಶೋಧನೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಇದಾಗಿದ್ದಿತ್ತು. ಅಂದರೆ ಹಿಸ್ಟಾರಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಚಾರ್ಲಸ್ ಗ್ರಾಂಟ್ ಅಂತಕ್ಕಂಥವರು ಭಾರತೀಯರಲ್ಲಿಯ ಕೆಳಮಟ್ಟದ ನೈತಿಕತೆಯನ್ನು ಕುರಿತು ತಮ್ಮದೇ ಆಗಿರ್ತಕ್ಕಂಥ ವರದಿಯನ್ನು ಸಲ್ಲಿಸಿ ಪಾಶ್ಚಿಮಾತ್ಯ ಮಾದರಿಯ ಇಂಗ್ಲೀಷ್ ಶಿಕ್ಷಣವನ್ನು ನೀಡಿ ಜಗತ್ತಿನ ಹೊಸ ಜ್ಞಾನದತ್ತ ಭಾರತೀಯರನ್ನು ನಡೆಸುವುದು ಅಗತ್ಯ ಎಂದು ತಮ್ಮ ಹೇಳಿಕೆಯನ್ನು ನೀಡುತ್ತಾರೆ ಚಾರ್ಲಸ್ ಗ್ರಾಂಟನ್ ಅಂತಕ್ಕಂಥವ್ರು. ಇದಕ್ಕೆ ವಾರ್ನ್ ಹೆಸ್ಟಿಂಗ್ಸ್ ಅವರು ಮತ್ತು ಕಾರ್ನ್ ವಾಲಿಸ್ ಸ್ವಲ್ಪ ಮಟ್ಟಿಗೆ ಅವರು ಕೂಡ ಅದಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ. ಈ ಚಾರ್ಲಸ್ ಗ್ರಾಂಟ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯವನ್ನು
ತದನಂತರದ ದಿನಗಳಲ್ಲಿ, ಮುಂಬರುವಂಥ ದಿನಗಳಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಾದ ಕ್ಯಾರೆ, ಹೇರ್, ಮಾರ್ಷ್ಮನ್, ವಾರ್ಡ್, ಥಾಮಸ್ ಮೊದಲಾದವರು ಭಾರತೀಯರನ್ನು ಸುಶಿಕ್ಷಿತರನ್ನಾಗಿ ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ಟು ಹಲವು ಪಾಠಶಾಲೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು, ಕ್ರೈಸ್ತ ಮಿಷನರಿಗಳನ್ನು ತೆರೀತಾರೆ. ಇವರ ಉದ್ದೇಶ ಕ್ರಿಶ್ಚಿಯನ್ ಧರ್ಮದ ಪ್ರಸಾರ ಮತ್ತು ಪಾಶ್ಚಿಮಾತ್ಯ ಜ್ಞಾನವನ್ನು ನೀಡುವಂಥ ಉದ್ದೇಶ ಹೊಂದಿರತಕ್ಕಂಥದ್ದಾಗಿದ್ದಿತ್ತು. ಫಸ್ಟ್ ಪ್ರಯಾರಿಟಿ ಗೋಸ್ ಟು ರಿಲಿಜಿಯಸ್ ಸ್ಪ್ರೆಡ್ ಮಾಡಬೇಕು ಅಂತಕ್ಕಂಥದ್ದು. ಪ್ರಥಮ ಆದ್ಯತೆಯ ಧರ್ಮ ಪ್ರಚಾರವನ್ನು ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ಟು ಈ ಕ್ರೈಸ್ತ ಮಿಷನರಿಗಳು ತಮ್ಮದೇ ಆದಂಥ ಕೆಲಸವನ್ನು ಪ್ರಾರಂಭ ಮಾಡ್ತವೆ. ನಂತರ ಅವರು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಅಂದರೆ ಪಾಶ್ಚಾತ್ಯ ಜ್ಞಾನವನ್ನು ನೀಡುವಂಥ ಉದ್ದೇಶದಿಂದ ಬೈಬಲನ್ನು 26 ದೇಶೀಯ ಭಾಷೆಗಳಿಗೆ ಭಾಷಾಂತರ ಮಾಡ್ತಕ್ಕಂಥ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಇದು ಈ 1813ರವರೆಗೆ ಇರತಕ್ಕಂಥ ಪ್ರಥಮ ಹಂತದಲ್ಲಿ ಭಾರತದಲ್ಲಿ ಶೈಕ್ಷಣಿಕ ಬೆಳವಣಿಗೆಯ ಮೊದಲನೇ ಹಂತದಲ್ಲಿ ಆಗಿರ್ತಕ್ಕಂಥ ಕೆಲವು ಬೆಳವಣಿಗೆಗಳು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಶಿಕ್ಷಣ ಅಭಿವೃದ್ಧಿಯ ದ್ವಿತೀಯ ಹಂತ 1813ರಿಂದ 1833. ಅದರಲ್ಲಿ ನಂಬರ್ 1 ಯಾವುದು ಅಂತ ಹೇಳಿದ್ರೆ ಲಾರ್ಡ್ ಮಿಂಟೋ ಮತ್ತು ಶಿಕ್ಷಣ ಪ್ರಸಾರ ಅಂತ ಇಟ್ಕೊಂಡ್ಬಿಟ್ಟು 1811ರಲ್ಲಿ ಲಾರ್ಡ್ ಮಿಂಟೋ ಅಂತಕ್ಕಂಥವರು ಭಾರತದಲ್ಲಿ ಶಿಕ್ಷಣ, ಸಾಹಿತ್ಯ ಮತ್ತು ವಿಜ್ಞಾನಗಳ ನಿರ್ಲಕ್ಷ್ಯಕ್ಕೆ ತುಂಬ ವಿಷಾದವನ್ನು ವ್ಯಕ್ತಪಡಿಸ್ತಾರೆ, ತುಂಬ ವ್ಯಥೆಯನ್ನು ವ್ಯಕ್ತಪಡಿಸ್ತಾರೆ. ಕಾಲೇಜುಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಜಾರಿ ಮತ್ತು ಅದಕ್ಕಾಗಿ ಹೊಸ ಕಾಲೇಜುಗಳನ್ನು ಸ್ಥಾಪನೆ ಮಾಡುವಂಥ ಒಂದು ಆದೇಶವನ್ನು, ಸೂಚನೆಯನ್ನು ಲಾರ್ಡ್ ಮಿಂಟೋ ಅಂತಕ್ಕಂಥವರು ಆದೇಶವನ್ನು ಹೊರಡಿಸ್ತಾರೆ. ಮಿಂಟೋ ಮತ್ತು ಆತನ ಸಹಚರರು ಭಾರತೀಯರಿಗೆ ಶಿಕ್ಷಣವನ್ನು ನೀಡುವಲ್ಲಿ ತುಂಬ ಆಸಕ್ತಿಯನ್ನು ವಹಿಸ್ತಾರೆ. ತುಂಬ ಕುತೂಹಲ ಅವರಿಗಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಆ ಕಾರಣಕ್ಕೋಸ್ಕರ 1811ರಲ್ಲಿ ಈ ಕುರಿತು ಒಂದು ಟಿಪ್ಪಣಿಯನ್ನು ಹೊರಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಲಾರ್ಡ್ ಮಿಂಟೋ ಅವರು. ಮುಂದೆ 1813ರ ಚಾರ್ಟರ್ ಕಾಯ್ದೆ ಕಂಪನಿ ಭಾರತೀಯರ ಶಿಕ್ಷಣಕ್ಕಾಗಿ, ಚಾರ್ಟರ್ ಆ್ಯಕ್ಟ್ ಅಂತ ಹೇಳ್ತೀವಿ ನಾವು, ಚಾರ್ಟರ್ ಕಾಯ್ದೆ ಅಂತ ಹೇಳ್ತೀವಿ ನಾವು. ಈ ಕಂಪನಿ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಭಾರತೀಯರ ಶಿಕ್ಷಣಕ್ಕಾಗಿ ಒಟ್ಟು ಕಂದಾಯದಲ್ಲಿರ್ತಕ್ಕಂಥ 1 ಲಕ್ಷ ರೂಪಾಯಿಗಳನ್ನು ಭಾರತೀಯರ ಶಿಕ್ಷಣಕ್ಕಾಗಿ ಮೀಸಲಿಡಬೇಕು ಅಂತ ಇಟ್ಕೊಂಡ್ಬಿಟ್ಟು ಒಂದು ಆದೇಶ ಕೂಡ ಮಾಡಲಾಗ್ತದೆ 1813 ಚಾರ್ಟರ್ ಆ್ಯಕ್ಟ್ ಪ್ರಕಾರ. ಆದರೆ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಮಾರ್ಗದರ್ಶನವಿರದೇ ಕಾರಣ, ಅಂದರೆ ಬರೀ 1 ಲಕ್ಷ ರೂಪಾಯಿ ಈ ಭಾರತೀಯರ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವುದಕ್ಕಾಗಿ ಅನುದಾನವನ್ನು ನೀಡ್ತಾರೆ. ಆದರೆ ಆ ಅನುದಾನ ನೀಡಿರ್ತಕ್ಕಂಥದ್ದು ಆ ಶಿಕ್ಷಣವನ್ನು ಯಾವ ರೀತಿಯಲ್ಲಿ ಪ್ರಸಾರ ಮಾಡಬೇಕು, ಯಾವ ಮಾದರಿಯಲ್ಲಿ ಅದನ್ನು ಬೋಧನೆ ಮಾಡಬೇಕು, ಅಥವಾ ಸ್ಥಳೀಯ ಭಾಷೆಯಲ್ಲಿ ಮಾಡಬೇಕು, ಪಾಶ್ಚಾತ್ಯ ಶಿಕ್ಷಣದಲ್ಲಿ ಮಾಡಬೇಕು, ಇದರ ಬಗ್ಗೆ ಸರಿಯಾಗಿರ್ತಕ್ಕಂಥ ಯಾವುದೇ ನಿರ್ದೇಶನಗಳು ಅಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕಾರಣ ಹೀಗೆ 2 ದಶಕಗಳವರೆಗೆ ಈ ಹಣ ವಿನಿಯೋಗವಾಗದೆ ಹಾಗೆ ಉಳ್ಕೊಂಡು ಬಿಡ್ತದೆ ಈ 1 ಲಕ್ಷ ರೂಪಾಯಿ ಅಂತಕ್ಕಂಥದ್ದು. ಇದು ಮೊದಲನೇ ಹಂತದ ಮೊದಲನೇ ಅಂಶದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಎರಡನೇದಾಗಿರ್ತಕ್ಕಂಥದ್ದು, ಎರಡನೇ ಹಂತದಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರ ಅಂತ ಇಟ್ಕೊಂಡ್ಬಿಟ್ಟು ರಾಜಾರಾಮ್ ಮೋಹನ್ ರಾಯ ಮತ್ತು ಆರ್ಯ ಸಮಾಜದ ಮೂಲಕ ಭಾರತೀಯರಿಗೆ ಯುರೋಪಿಯನ್ ಭಾಷೆ ಮತ್ತು ವಿಜ್ಞಾನಗಳ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳುವಂಥ ಕರೆಯನ್ನು ನೀಡ್ತಾರೆ ರಾಜಾರಾಮ್ ಮೋಹನ್ ರಾಯರು ಮತ್ತು ಆರ್ಯ ಸಮಾಜದ ನಾಯಕರುಗಳು. ಅದಕ್ಕೋಸ್ಕರ 1817ರಲ್ಲಿ ಒಂದು ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಕಲ್ಕತ್ತಾದಲ್ಲಿ ಬ್ರಿಟಿಷರು ಇಂಥ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಹಿಂದೂ ಮತ್ತು ಮುಸ್ಲಿಮರಿಗೆ ಇಂಗ್ಲೀಷ್ ಶಿಕ್ಷಣ ನೀಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಭಾರತದಲ್ಲಿ ಇಂಗ್ಲೀಷ್ ಮಾಧ್ಯಮ ಶಿಕ್ಷಣ ಜಾರಿಗೆಗೊಳಿಸುವಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿ ಹಲವು ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿ ಕಾರಣೀಕರ್ತರಾಗಿರ್ತಕ್ಕಂಥವರು ರಾಜಾರಾಮ್ ಮೋಹನ್ ರಾಯರ ಪಾತ್ರ. ಅಂದರೆ ರಾಜಾರಾಮ್ ಮೋಹನ್ ರಾಯರು ಯಾಕೆ ಇಂಗ್ಲೀಷ್ ಮಾಧ್ಯಮವನ್ನು, ಇಂಗ್ಲೀಷ್ ಶಿಕ್ಷಣವನ್ನು, ಪಾಶ್ಚಾತ್ಯ ಶಿಕ್ಷಣವನ್ನು ಕಲಿಬೇಕು ಅಂತ ಭಾರತೀಯರ ಮೇಲೆ ಒತ್ತಡ ಹಾಕ್ತಾರೆ ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಾಗಲಿ, ವೈಜ್ಞಾನಿಕ ಪರೀಕ್ಷೆಗಾಗಲಿ ತಾಂತ್ರಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತದಲ್ಲಾಗಲಿ ಅಥವಾ ಕನ್ನಡದಲ್ಲಾಗಲಿ ಅಥವಾ ಮತ್ತೊಂದು ಭಾಷೆಯಲ್ಲಾಗಲಿ ಅಥವಾ ಮತ್ತೊಂದು ಸ್ಥಳೀಯ ಭಾಷೆಯಲ್ಲಿ ಅಥವಾ ರೀಜನಲ್ ಭಾಷೆಯಲ್ಲಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಕ್ತವಾಗಿರ್ತಕ್ಕಂಥ ಅವಕಾಶಗಳೇ ಇರಲಿಲ್ಲ. ಸೊ ಒಂದು ವೇಳೆ ನಾವು ಮುಕ್ತವಾಗಿರ್ತಕ್ಕಂಥ ಬ್ರಿಟಿಷರ ಜೊತೆಗೆ ನಾವು ಕೂಡ ಸ್ಪರ್ಧೆಗಿಳಿಬೇಕು, ನಾವು ಕೂಡ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಎದುರಿಸಬೇಕು ಅಂತ ಹೇಳಿದ್ರೆ
ಪಾಶ್ಚಾತ್ಯ ಶಿಕ್ಷಣ ಅಧ್ಯಯನ ಮಾಡತಕ್ಕಂಥದ್ದು ಅತ್ಯಂತ ಜರೂರಿ ಇದೆ ಎನ್ನುವಂಥ ಅಭಿಪ್ರಾಯವನ್ನು ರಾಜಾರಾಮ್ ಮೋಹನ್ ರಾಯರು ಅನೇಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಒತ್ತಡವನ್ನು ಕೂಡ ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಎರಡನೇ ಹಂತದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಲ್ಫಿನ್ಸ್ಟನ್ ಶಿಕ್ಷಣ ಸೇವೆ ಅಂತ ಇಟ್ಕೊಂಡ್ಬಿಟ್ಟು. ಎಲ್ಫಿನ್ಸ್ಟನ್ ಶಿಕ್ಷಣ ಸೇವೆ ಈತನು ಹೊರಡಿಸಿದ 1823ರ ಟಿಪ್ಪಣಿಯಂತೆ ಇಂಗ್ಲೀಷ್ ಭಾಷೆ, ಸಾಹಿತ್ಯ ಮತ್ತು ವಿಜ್ಞಾನಗಳನ್ನು ಶಾಲೆಗಳಲ್ಲಿ ಕಲಿಸುವಂಥ ವ್ಯವಸ್ಥೆಯನ್ನು ಪ್ರಕಟಿಸಲಾಯಿತು. ಮುಂಬಯಿಯಲ್ಲಿ ಶಾಲೆಯೊಂದನ್ನು ಸ್ಥಾಪಿಸಿ ಇತಿಹಾಸ, ಭೂಗೋಳಶಾಸ್ತ್ರ ಮತ್ತು ವಿಜ್ಞಾನವನ್ನು ಕಲಿಸುವುದಕ್ಕೋಸ್ಕರ ಹಲವಾರು ಸೂಚನೆಗಳನ್ನು ನೀಡುತ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗೆ 1833ರಲ್ಲಿ ಪುಣೆಯಲ್ಲಿ ಇಂಥದೇ ಒಂದು ಶಾಲೆಯನ್ನು ಸ್ಥಾಪನೆ ಮಾಡೋದಕ್ಕೆ ಶಿಫಾರಸನ್ನು ಕೂಡ ಮಾಡಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. 1834ರಲ್ಲಿ ಬಾಂಬೆಯಲ್ಲಿ ಎಲ್ಫಿನ್ಸ್ಟನ್ ಅಂತಕ್ಕಂಥ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಈ ಕಾಲೇಜಿನ ಮೂಲಕ ಸ್ಥಳೀಯರನ್ನು ಸರ್ಕಾರಿ ನೌಕರರಿಗೆ ಅಣಿಗೊಳಿಸುವಂತ ಹೇಳಿದ್ರೆ ಸಿದ್ಧಗೊಳಿಸುವುದಕ್ಕೆ ಪೂರ್ವಯೋಜಿತವಾಗಿರ್ತಕ್ಕಂಥ ತಯಾರಿಯನ್ನು ಮಾಡತಕ್ಕಂಥದ್ದು, ಸರ್ಕಾರಿ ಸೇವೆಗೆ ಸೇರಬೇಕಾಗಿತ್ತು ಅಂತ ಹೇಳಿದ್ರೆ ಭಾರತೀಯರು ಕೂಡ ಪಾಶ್ಚಾತ್ಯ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಎಲ್ಫಿನ್ಸ್ಟನ್ ಕಾಲೇಜಿನ ಮೂಲಕ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಎರಡನೇ ಹಂತದಲ್ಲಿ ಇಷ್ಟೊಂದು ಪ್ರಗತಿಪರವಾಗಿರ್ತಕ್ಕಂಥ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಶಿಕ್ಷಣ ಅಭಿವೃದ್ಧಿಯಲ್ಲಿ ತೃತೀಯ ಹಂತ ಅಂತ ಇಟ್ಕೊಂಡ್ಬಿಟ್ಟು 1833ಯಿಂದ 1854 ಈ ಅವಧಿಗೆ ಇಂಗ್ಲೀಷ್ ಶಿಕ್ಷಣದ ಬೇಡಿಕೆ ದಿಢೀರನ ಬೆಳವಣಿಗೆ ಹೊಂದುತ್ತದೆ. ಸಾವಿರಗಟ್ಟಲೆ ಇಂಗ್ಲೀಷ್ ಪುಸ್ತಕಗಳು ಕೂಡ ಮಾರಾಟವಾಗ್ತವೆ. ವಾಸ್ತವವಾಗಿ ಸಂಸ್ಕೃತ ಮತ್ತು ಅರೇಬಿಕ್ ಗ್ರಂಥಗಳ ಬೇಡಿಕೆ ಕೂಡ ಕುಸಿಯಲಾರಂಭಿಸಿತು. ಯಾಕೆ ಅಂತ ಹೇಳಿದ್ರೆ ಮೂರನೇ ಹಂತದ ವೇಳೆಗೆ ಬರುವುದರೊಳಗಾಗಿ ಸಾಕಷ್ಟು ಭಾರತೀಯರು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆಗೆ, ತಾಂತ್ರಿಕವಾಗಿರ್ತಕ್ಕಂಥ ಶಿಕ್ಷಣ, ವಿಜ್ಞಾನ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಪಾಶ್ಚಾತ್ಯ ಶಿಕ್ಷಣದ ಕಡೆಗೆ ತಮ್ಮ ಒಲವನ್ನು ತೋರ್ತಾ ಹೋಗ್ತಾರೆ. ಆ ಕಾರಣಕ್ಕೋಸ್ಕರ ಸಂಸ್ಕೃತ ಮತ್ತು ಅರೇಬಿಕ್ ಭಾಷೆಯಲ್ಲಿರ್ತಕ್ಕಂಥ ಗ್ರಂಥಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗ್ತದೆ ಅಂತಕ್ಕಂಥದ್ದು. ಇಂಥ ಜನಪ್ರಿಯ ಬೇಡಿಕೆಯನ್ನು ಪೂರೈಸುವುದಕ್ಕೋಸ್ಕರ ಕಲ್ಕತ್ತಾದಲ್ಲಿ ಮದರ್ಸಾ ಮತ್ತು ಸಂಸ್ಕೃತ ಶಾಲೆಗಳನ್ನು ಇಂಗ್ಲೀಷ್ ಶಿಕ್ಷಣ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ಹೀಗೆ ಲಾರ್ಡ್ ಹೇಸ್ಟಿಂಗ್ಸನ ನಂತರ ಹಂಗಾಮಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಅಡಮ್ಸನ್ ಅಂತಕ್ಕಂಥವನು 1823ರಲ್ಲಿ ಒಂದು ಸಮಿತಿಯನ್ನು ರಚಿಸಿ ಈ ಹಿಂದೆ ಬಿಡುಗಡೆ ಮಾಡಿರ್ತಕ್ಕಂಥ 1 ಲಕ್ಷ ರೂಪಾಯಿಗಳನ್ನು ಏನು ಈಸ್ಟ್ ಇಂಡಿಯಾ ಕಂಪನಿ 1 ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿತ್ತೋ ಅದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖ ಇಲ್ಲದೇ ಕಾರಣ 20 ವರ್ಷಗಳ ಕಾಲ 2 ದಶಕಗಳ ಕಾಲ ಹಣ ವಿನಿಯೋಗವಾಗದೆ ಹಲವಾರು ಅಡೆತಡೆಗಳು ಉಂಟಾಗಿರುವುದರಿಂದ ಯಾವ ರೀತಿ ಶಿಕ್ಷಣ ನೀಡಬೇಕು ಅನ್ನುವಂಥ ಅಭಿಪ್ರಾಯ ಕೂಡ ಇಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಈ ರೀತಿ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ನೀಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡೋದಕ್ಕೋಸ್ಕರವಾಗಿ ಇದನ್ನು ಇತ್ಯರ್ಥಪಡಿಸುವುದಕ್ಕೋಸ್ಕರ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ ಡಾಕ್ಟರ್ H.S. ವಿಲ್ಸನ್ ಅಂತಕ್ಕಂಥವ್ರು ದೇಶೀಯ ಶಿಕ್ಷಣ ಪರ ಮತ್ತು ಲಾರ್ಡ್ ಮೆಕಾವೆಲಿ ಅಂತಕ್ಕಂಥವ್ರು ಇಂಗ್ಲೀಷ್ ಶಿಕ್ಷಣದ ಪರವಾಗಿ, ಅಂದರೆ ಇಲ್ಲಿ 2 ವ್ಯಕ್ತಿಗಳು, ಒಬ್ಬರು ದೇಶೀಯ ಶಿಕ್ಷಣದ ಪರವಾಗಿ ಅಂದರೆ H.H. ವಿಲ್ಸನ್ ಅಂತಕ್ಕಂಥವರು ದೇಶೀಯ ಶಿಕ್ಷಣದ ಪರವಾಗಿ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ. ಲಾರ್ಡ್ ಮೆಕಾವೆಲಿ ಅಂತಕ್ಕಂಥವರು ಇಂಗ್ಲೀಷ್ ಶಿಕ್ಷಣದ ಪರವಾಗಿ ತಮ್ಮ ವರದಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ 2 ಸಮಿತಿಗಳ ವರದಿಯನ್ನು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅವಲೋಕನ ಮಾಡಿರ್ತಕ್ಕಂಥ ಅಂದಿನ ಲಾರ್ಡ್ ಮೆಕಾವೆಲಿ ನೀಡಿರ್ತಕ್ಕಂಥ ಇಂಗ್ಲೀಷ್ ಶಿಕ್ಷಣ ಪರವಾಗಿರ್ತಕ್ಕಂಥ ವರದಿಯನ್ನು ಸ್ವೀಕರಿಸಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತಕ್ಕಂಥವರು 7ನೇ ಮಾರ್ಚ್ 1835ರಲ್ಲಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಅಧಿಕೃತವಾಗಿರ್ತಕ್ಕಂಥ ಒಂದು ಒತ್ತನ್ನು, ಅಧಿಕೃತವಾಗಿರ್ತಕ್ಕಂಥ ಒಂದು ಘೋಷಣೆಯನ್ನು ಹೊರಬಿದ್ದಂತಾಯಿತು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಹೀಗೆ ಇದು ಮೂರನೇ ಹಂತದಲ್ಲಿ ಆಗಿರ್ತಕ್ಕಂಥ ಮೊದಲನೇ ಅಂಶ ಇದು ಅನ್ನುವಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್ ಏನಂತ ನಾವು ಮುಂದಿನ ತರಗತಿಯಲ್ಲಿ 3ನೇ ಹಂತದ ಬಗ್ಗೆ ಇನ್ನೂ ಇದೆ, ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ನೋಡೋಣ.